ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಿರವರು ಹಾಗೆ ನಟರಾಜ್ ಅವರು ಮುಖಂಡತ್ವದಲ್ಲಿ ಅನೇಕ ವಿಚಾರಗಳನ್ನು ಸ್ಥಳೀಯ ಹಿಂದಿನ ಶಾಸಕರು ಆಗಿದ್ದಂಥ ವರ್ತೂರು ಪ್ರಕಾಶ್ ಅವರು ಹಾಗೂ ಶ್ರೀನಾಥ್ ಅವರು ಹಾಗೆ ಸಂಸದರಾಗಿದ್ದಂಥ ಹಿಂದೆ ಮುನ್ಸ್ವಾಮಿರವರು ಹೀಗೆ ಈ ಎಲ್ಲ ವಿಚಾರಗಳನ್ನು ಈ ಸ್ಥಳೀಯವಾದಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೀರಿ. ಈ ಚರ್ಚೆಯಲ್ಲಿ ಇದರ ಜವಾಬ್ದಾರಿಯನ್ನು ಈ ಚುನಾವಣೆಯ ಜವಾಬ್ದಾರಿಯನ್ನು ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಧೀರಜ್ ಮುನ್ರಾಜ್ರವರು ಹಾಗೆ ಅವರ ಒಟ್ಟಿಗೆ ವೈ ಎ ನಾರಾಯಣ ಸ್ವಾಮಿರವರು ಹಾಗೆ ಮಂಜುನಾಥ್ ಗೌಡರು ವೆಂಕಟಮುನಿಯಪ್ಪಣ್ಣವರು ಹಾಗೆ ಈ ಕಡೆಯಿಂದ ಗೋವಿಂದರಾಜಣ್ಣವರು ಮತ್ತು ಅನೇಕರು ಈ ವಿಚಾರವನ್ನು ಚರ್ಚೆ ಮಾಡಿದ್ದೀರಿ. ಈ ಚರ್ಚೆಯಲ್ಲಿ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು ಮೂಲ ಉದ್ದೇಶ ಕೋಲಾರ ಕುರಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ವೇಮಗಲ್ಲು ಕುರಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಏನು ಯಾವ ರೀತಿ ನಾವು ಚುನಾವಣೆಗೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಮುಂದುವರಿಸಬೇಕು, ತಯಾರಿಗಳು ಮಾಡಬೇಕು ಅಂತಕ್ಕಂಥ ಚರ್ಚೆ. ನಮ್ಮ ಗುರಿಯಾಗಿರ್ತಕ್ಕಂಥದ್ದು ಈ ಚುನಾವಣೆಯಲ್ಲಿ ನಮಗೆ ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರ ಚುನಾವಣೆ ಆಗಿರೋದರಿಂದ ಇದನ್ನು ಗೆಲ್ಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಚುನಾವಣೆಯನ್ನು ನಡೆಸಬೇಕು ಅಂತಕ್ಕಂಥ ಚರ್ಚೆ ಮಾಡಿದ್ವಿ. ಇದೊಂದು ಅಂತಿಮಕ್ಕೆ ಬಂದಿಲ್ಲ. ಅಂದರೆ ಈ ಭಾಗದಲ್ಲಿ ನಮ್ಮ ಪ್ರಾಬಲ್ಯತೆ JDS ಮತ್ತು ನಮ್ಮ ಪಕ್ಷದ್ದು BJPದು ಪ್ರಾಬಲ್ಯತೆ ಹೆಚ್ಚಿರ್ತಕ್ಕಂಥ ಒಂದು ಪ್ರದೇಶದ ಚುನಾವಣೆ ಆಗಿರೋದ್ರಿಂದ ನಾವು ಇನ್ನೂ ಅಂತಿಮ ತೀರ್ಮಾನವನ್ನು ತಗೊಂಡಿಲ್ಲ. ಇದರಲ್ಲಿ ಅನೇಕ ಅಂಶಗಳನ್ನು ಸ್ಥಳೀಯವಾಗಿ ಯಾವ ವಾರ್ಡ್ನಲ್ಲಿ ಏನೇನು ನಮ್ಮ ಶಕ್ತಿ ಏನಿದೆ ಅಂತಕ್ಕಂಥದ್ದು, BJPಯ ಶಕ್ತಿ ಏನಿದೆ, JDS ಶಕ್ತಿ ಏನಿದೆ ಅಂತಕ್ಕಂಥ ಅಂಶಗಳನ್ನು ಚರ್ಚೆ ಮಾಡಿದ್ದೀರಿ. ಅಭ್ಯರ್ಥಿಗಳ ಕುರಿತಂತೆ ಯಾವ ರೀತಿ ಇದನ್ನು ಮುಂದುವರಿಸಿದ್ರೆ ಏನು ಕಾಂಗ್ರೆಸ್ ಸರ್ಕಾರ ಇದ್ದು ಎಲ್ಲ ರೀತಿ ರಾಜ್ಯದಲ್ಲಿ ವೈಫಲ್ಯತೆಗಳು ಆಗಿದೆ, ಪ್ರತಿಯೊಂದು ಯೋಜನೆಗಳನ್ನು ಕೊಟ್ಟು ಮತ್ತು ಆ ಯೋಜನೆಗಳ ಅಡಿಯಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಏನಾಗಿದೆ, ಇದನ್ನು ಗ್ರಾಮದಲ್ಲೂ ತಗೊಂಡೋಗ್ಬೇಕಾದಂಥ ಸಂದರ್ಭ ಇರೋದರಿಂದ ನಾವು ಇದನ್ನು ಯಾವ ರೀತಿ ಮುಂದುವರಿಸಿದ್ರೆ ಇದು ಅನುಕೂಲ ಆಗತ್ತೆ ಅಂತಕ್ಕಂಥದ್ದು ಜನರಿಗೆ, ನಮ್ಮ ಉದ್ದೇಶ ನಮ್ಮ ಭಾರತೀಯ ಜನತಾ ಪಕ್ಷಕ್ಕಾಗ್ಬೋದು ಹಾಗೆ ನಮ್ಮ ಸಮಿತ್ರ ಪಕ್ಷ ಆದಂಥ JDSಗಾಗ್ಬೋದು ಇರ್ತಕ್ಕಂಥ ಮೂಲ ಉದ್ದೇಶ ಕೋಲಾರದ ಈ ಭಾಗದಲ್ಲಿ ಸಾರ್ವಜನಿಕರ ಹಿತದಿಂದ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದಾಗಿದೆ. ಅದರಿಂದ ಇದನ್ನು ನಾವು ಈಗ ಅಂತಿಮ ನಿರ್ಧಾರ ಏನು ಅನ್ನೋದ್ರ ಬದಲಿಗೆ ನಾವೇನಂತ ಆಗಿದೆ, ಇಲ್ಲಿ ಒಂದು ಸ್ಥಳೀಯವಾಗಿ ಜಿಲ್ಲಾಧ್ಯಕ್ಷರುಗಳ ನೇತೃತ್ವದ ಹಾಗೆ ಇಲ್ಲಿನ ಇನ್ನೊಂದು ಅಷ್ಟು ಮುಖಂಡರ ನೇತೃತ್ವದಲ್ಲಿ ಇದನ್ನು ಇವತ್ತು ನಾಳೆ ನಾಳಿದ್ದು ಇನ್ನೂ ಸಭೆಗಳನ್ನು ಸೇರಿ ಇದು ಯಾವ ರೀತಿ ಚುನಾವಣೆ ನಡೆಸಬೇಕು ಅನ್ನೋವಂಥ ವಿಚಾರಕ್ಕೆ ತೀರ್ಮಾನಗಳು ತಗೋಬೇಕು. ಅಭ್ಯರ್ಥಿಗಳನ್ನು ನಾವು ತೀರ್ಮಾನವೂ ಸಹ ಇವತ್ತು ಯಾವುದೇ ಅಭ್ಯರ್ಥಿದು ತೀರ್ಮಾನ ಆಗಿಲ್ಲ. ಅಭ್ಯರ್ಥಿಗಳು 17 ವಾರ್ಡ್ಗೂ ನಾವು ಅನೇಕ ಹೆಸರುಗಳು ಮತ್ತು ಪಕ್ಷಗಳ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀರಿ. ತೀರ್ಮಾನವನ್ನು ಸ್ಥಳೀಯ ನಮ್ಮ ಪಕ್ಷಗಳ ಮುಖಂಡರು, ನಮ್ಮ ಪಕ್ಷದ ಮುಖಂಡರಾದಂಥ ಅಧ್ಯಕ್ಷರಾದಂಥ ಚಲಪತಿ ಅವರು ಮತ್ತು ವರ್ತೂರು ಪ್ರಕಾಶ್ ಅವರು ಹಾಗೆ ಸ್ನೇಹಿತರು, ಆ ಕಡೆ JDSಯಿಂದ ಶ್ರೀನಾಥ್ ಅವರು ಹಾಗೆ ನಟರಾಜ್ ಅವರು ಹಾಗೆ ಗೋವಿಂದರಾಜಣ್ಣವರು ಕುಂತು ಚರ್ಚೆ ಮಾಡಿ ಮುಂದಕ್ಕೆ ಬಹುಶಃ ಇನ್ನು 5ನೇ ತಾರೀಕುವರೆಗೂ ನಾಮಿನೇಷನ್ ಇರೋದ್ರಿಂದ ನಮ್ಮ ಗುರಿ ಗೆಲ್ಲಬೇಕು ಅಂತಕ್ಕಂಥ ಗುರಿ ಇರೋದ್ರಿಂದ ನಾವುಗಳು ಅಂತಿಮ ನಿರ್ಧಾರ ಇನ್ನೂ 2-3 ದಿನಗಳಾಗತ್ತೆ, ನಂತರ ತೀರ್ಮಾನ ಆಗತ್ತೆ ಅಂತಕ್ಕಂಥದ್ದನ್ನು ಮಾತ್ರ ತಮಗೆಲ್ಲರಿಗೂ ತಿಳಿಸ್ತಿದ್ದೀರಿ. ನೋಡಿ, ನಮ್ಮ ಮಂಜಣ್ಣ ಕೇಳ್ತಿದ್ದಾರೆ ಮೈತ್ರಿ ದೃಢವಾಗಿರ್ತದೆ ಅಂತ. ನಮ್ಮ ರಾಷ್ಟ್ರೀಯ ನಾಯಕತ್ವ ನಿರ್ಧಾರ ಮಾಡಿರ್ತಕ್ಕಂಥ ಮೈತ್ರಿ ಇವತ್ತಿನ ದಿನ ಸ್ಥಳೀಯವಾಗಿ ಗೆಲ್ತಕ್ಕಂಥ ವಿಚಾರಕ್ಕೆ ಅನುಕೂಲ ಅನಾನುಕೂಲತೆಗಳನ್ನು ಚರ್ಚಿಸಿ ತೀರ್ಮಾನಗಳು ಆಗಬೇಕು ಅಂತಕ್ಕಂಥದ್ದಾಗಿದೆ.
ಎಲ್ಲಿ ಅನುಕೂಲತೆಗಳು ಹೆಚ್ಚು ಸಮಾಜಕ್ಕೆ ಮತ್ತು ಗ್ರಾಮಗಳಿಗೆ ಒಳ್ಳೇದಾಗ್ತಕ್ಕಂಥ ಅನುಕೂಲತೆಗಳು ಇರ್ತದೋ ಅಲ್ಲಿ ಆ ಮೈತ್ರಿ ಅದೇ ರೀತಿ ಮುಂದುವರಿಸ್ತಕ್ಕಂಥದ್ದು ಅಂತ ಸ್ಥಳೀಕರ ಏನು ಅಭಿಪ್ರಾಯ ಇರುತ್ತೋ ಅದನ್ನು ಮಾತ್ರ ತಗೊಂಡೋಗ್ತಕ್ಕಂಥದ್ದಕ್ಕೆ ನಾವು ಇಲ್ಲಿ ಬಂದಿದ್ದೀರಿ. ಅದನ್ನು ನಮ್ಮ ರಾಜ್ಯದ ವರಿಷ್ಠರಿಗೆ ತಿಳಿಸಿ ಅದ ನಂತರ ತೀರ್ಮಾನಗಳು ಆಗುತ್ತೆ.